ಆಗ್ತಿರೋ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಸ್ವಾಗತ. ರಾನಿ ದ ರೂಲರ್ ಈ ಸಿನಿಮಾ ಸ್ಟಾರ್ ಕ್ರಿಯೇಷನ್ಸ್ ನಿರ್ಮಾಣದಲ್ಲಿ ಗುರುದೇಶ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಕಿರಣ್ ರಾಜ್ ಅವರು 3 ಜನ ಮುದ್ದಾದ ನಾಯಕಿಯರ ಜೊತೆ ನಟಿಸಿರುವಂತಹ, ಇದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ತಾರಾ ಬಳಗವೇ ಇದೆ ಅಂತ ಹೇಳಬಹುದು. ಆ ಸಿನಿಮಾ ರಾನಿ ಡೇ 1 ಇಂದ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇತ್ತು, ಹಾಗೆ ಸರ್ಪ್ರೈಸ್ ಗಳನ್ನ ಕೊಡ್ತಾ ಇತ್ತು. ಮೊದಲನೇದಾಗಿ ಕಿರಣ್ ರಾಜ್ ಅವ್ರ ಲುಕ್, ಆ ಪೋಸ್ಟರ್ ನೋಡ್ತಿದ್ದಂಗೆ ಎಲ್ರಿಗೂ ಅನ್ಸಿದ್ದು ಸೀರಿಯಸ್ಲಿ ಕಿರಣ್ ಅಂತ. ಒಂದು ಕ್ಷಣ ಕಿರಣ್ ಅವ್ರನ್ನ ಎಲ್ಲರೂ ಚಾಕ್ಲೇಟ್ ಬಾಯ್ ತರ ಅಥವಾ ಒಂದು ಫ್ಯಾಮಿಲಿ ಹೀರೋ ತರ ನೋಡಿದ್ರು, ಈ ತರ ನೋಡಿ ಎಲ್ಲರೂ ಫಿದಾ ಆಗೋಗ್ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಎರಡನೇ ಸರ್ಪ್ರೈಸ್ ಬಂದು ಕಿರಣ್ ಅವರು ದುಬೈಲಿ ಸ್ಕೈ ಡೈವ್ ಮೂಲಕ ತಮ್ಮ ಟೈಟಲ್ ನ ಲಾಂಚ್ ಮಾಡಿದ್ರು. ಅದು ಕೂಡ ತುಂಬಾನೇ ಅಡ್ವೆಂಚರಸ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅರೋಗ ದೃಢಗಾತ್ರ ಸಿದ್ಧಿರಸ್ತು, ಸಮಸ್ತ ಸನ್ಮಂಗಳಾನಿ ಸಂತು, ಅಖಂಡ ವಿಜಯ ಸಿದ್ಧಿರಸ್ತು, ಶತಮಾನಂ ಭವತಿ ಶತಾಯುಃ ಪುರುಷಶ್ಚತೇಂದ್ರಿಯ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠತಿ ಅಂತ ವೇದೋಕ್ತವಾಗಿ ಹೇಳುತ್ತಾ ಈ ಸಾಂಗ್ ಅನ್ನ ಲಾಂಚ್ ಮಾಡಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈ ಸಾಂಗ್ ಆಕ್ಚುಲಿ ನಮಗೆ ಸಿಚುವೇಶನ್ಗಳಲ್ಲೇ ಬರುವಂತ ಹಾಡಿದು. ಇದು ನಾವು BGM ಮಾಡೋ ಟೈಮಲ್ಲಿ ಸಚಿನ್ ಬಸ್ರೂರ್ ಹತ್ರ ಈ ಹಾಡನ್ನ ಮಾಡಿಸಿದ್ವಿ. ಸಿನಿಮಾದ ಮೇನ್ ಎಲ್ಲ ಸಾಂಗ್ಗಳನ್ನ ಮಣಿಕಾಂತ್ ಕದ್ರಿ ಅವ್ರು ಮಾಡಿದ್ರು. ಸೊ BGM ಮಾಡ್ತಾ ಇರುವಾಗ ಇದು ಒಂದು ಸಾಂಗ್ ತರ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂತು. ಸೊ ಆ ಮೂಮೆಂಟ್ ಅಲ್ಲಿ ಮಾಡಿದಂತ ಹಾಡಿದ್ದು. ಸೊ ಸಚಿನ್ ಬಸ್ರೂರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಇವತ್ತು ಬಂದಿಲ್ಲ. ಥ್ಯಾಂಕ್ ಯು ಸಚಿನ್ ಬಸ್ರೂರ್ ಅವರೇ. ಸೊ ಇನ್ನು ಈ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಈ ಹಿಂದೆ ನಾನು ಕೊಟ್ಟಿದ್ದೀನಿ. ಇನ್ನೇನು 12ನೇ ತಾರೀಕು ಸೆಪ್ಟೆಂಬರ್ ಗುರುವಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಇದೊಂದು ನಿಮಗೆ ಆಕ್ಷನ್ ಎಲಿವೇಶನ್ಸ್ಗಳು ತುಂಬಾ ಜಾಸ್ತಿ ನಿಮಗೆ ಕಂಡು ಬರ್ತಾ ಇದ್ರು. ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಈ ಕತೆ ನಡೆಯುತ್ತೆ. ಒಂದು ಫ್ಯಾಮಿಲಿ ಆಕ್ಷನ್ ಜಾನರ್ ಸಿನಿಮಾ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಲವ್ ಸ್ಟೋರಿ ಇರುತ್ತೆ. ಸೊ ಈ ಎಲ್ಲ ಎಲಿಮೆಂಟ್ಸ್ಗಳನ್ನು ಬ್ಲೆಂಡ್ ಮಾಡಿರುವಂತ ಸ್ಕ್ರಿಪ್ಟ್. ಸೊ ಈ ತರ ಇರಬೇಕು ಅನ್ನೋದು ನಾವು ಎಷ್ಟೇ ಅದನ್ನ ಅಳವಡಿಸ್ಕೊಂಡ್ರು ಅವ್ರಿಗೆ ಆಲ್ಮೋಸ್ಟ್ 75-76 ಇಯರ್ಸ್ ಅವ್ರಿಗೆ ಲೆವೆಲಿಗೆ ರೀಚ್ ಆಗೋಕೆ ಆಗಲ್ಲ. ನಮಗೆ ಎಷ್ಟೋ ಎಲ್ಲ ಫುಲ್ ಜೋಶಲ್ಲಿ ಎಲ್ಲ ಮಾಡ್ತೀವಿ, ಅವ್ರು ಒಂದು ಪಾಯಿಂಟ್ ಹೇಳ್ಬಿಟ್ರೆ ನಾವು ತಲೆ ಕೆಳಗೆ ಹಾಕ್ಬೇಕು, ಅಷ್ಟು ಅವ್ರಿಗೆ ಆ ಸಿನಿಮಾ ಜ್ಞಾನ ಇದೆ. ಅಂತ ಒಬ್ರು ಗುರುಗಳು ನನಗೆ ಸಿಕ್ಕಿ ನನ್ನ ಈ ಸ್ಕ್ರಿಪ್ಟ್ ಜೊತೆಯಲ್ಲಿ ನನಗೆ ಒಂಥರ ಕೈ ಹಿಡ್ಕೊಂಡು ಬರ್ಸಿದ್ರಂತಾನೆ ಹೇಳ್ಬಹುದು. ಆ ತರ ನನಗೆ ಇದ್ರ ಜೊತೆ ಈ ಇಡೀ ಸಿನಿಮಾ ಜೊತೆಯಲ್ಲಿ ನಿಂತು ಮಾಡಿಕೊಟ್ಟಿದ್ದು ಗುರುಗಳು. ಥ್ಯಾಂಕ್ ಯು ಗುರುಗಳೇ. ಇವಾಗ ಪ್ರಚಾರ ಸರಿಯಾಗಿ ಕನೆಕ್ಟ್ ಆಗೋದು ತುಂಬಾ ಅಗತ್ಯ ಇರುತ್ತೆ. ನಾವು ಇಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಇದು ಹರಿದಾಡ್ತಾ ಇರುತ್ತೆ, ಆ ಸಿನಿಮಾ ದೊಡ್ಡ ಪ್ರಚಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಇರ್ತೀವಿ ನಾವು. ಒಂದು ಗ್ರೌಂಡ್ ಲೆವೆಲ್ಗೆ ರೀಚ್ ಆಗ್ಬೇಕು ಅಂದ್ರೆ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡವ್ರು ಅನ್ಸ್ಕೊಂಡು ಬಂದು ಸಪೋರ್ಟ್ ಮಾಡ್ಬೇಕಾಗತ್ತೆ. ಆ ಸಪೋರ್ಟ್ ನಮ್ಗೆ ಯಾವ್ದು ಸಿಗ್ಲಿಲ್ಲ, ಅದಕ್ಕೆ ನಾವು ಟ್ರೈಲರ್ನ ಈವೆಂಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ. ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮಗೆ ನಾನು ಹೇಳಿದೆ ಪ್ರೊಡ್ಯೂಸರ್ಗೆ, ಬನ್ನಿ ಸರ್ ನಮಗೆ ಮೀಡಿಯಾ ಇದೆ, ಯಾಕಂದ್ರೆ ನಮ್ಮ ಟೈಟ್ಲ್ ಅಲ್ಲಿಂದ ಲಾಂಚ್ ಇಂದ ಇಲ್ಲಿವರೆಗೂ ಮಾಧ್ಯಮದವ್ರು ಬರ್ಕೊಂಡು ಬಂದಿದ್ದಾರೆ, ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಇದೊಂದು ಒಳ್ಳೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಒಂಚೂರು ಗೊತ್ತಾಗ್ತಾ ಇದೆ ಅಂದ್ರೆ ಅದು ಅವರಿಂದ. ಇದನ್ನ ಬಿಟ್ಟರೆ ನಾವು ಜನಗಳನ್ನ ನಂಬೋಣ. ನಾವು ಒಳ್ಳೆ ಕಂಟೆಂಟ್ ಮಾಡಿದ್ಮೇಲೆ ನಮ್ಗೆ ನಾವು ಅದನ್ನ ನಂಬೋಣ. ಎಲ್ಲ ಗೊತ್ತಿದೆ ನಿಮ್ಗೆ, ಹೆಸರೆಲ್ಲ ಹೇಳೋದ್ ಬೇಡ. ಇಲ್ಲ ಅವರು ಬಿಸಿ ಇರ್ಬೋದು ಸರ್. ನಾವು ನಮ್ಮ ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡೋದು ತಪ್ಪಾಗುತ್ತೆ. ನಾವು ಕೇಳೋ ಟೈಮಿಗೆ ಅವ್ರು ಯಾವ್ದೋ ಬಿಸಿ ಇರ್ಬೋದು ಅಲ್ವಾ. ಸೊ ನಮ್ಗೆ ಒಂದು ಪ್ರೊಡ್ಯೂಸರ್ಗೆ ಅವ್ರು ಹೊಸಬ್ರು. ಈಗ ನಾನ್ ತುಂಬಾ ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು, ನನ್ನ ಪರಿಚಯ ಆಲ್ಮೋಸ್ಟ್ ಕೆಲವರಿಗಿದೆ ನನಗೆ ಗೊತ್ತಿರೋ ಪ್ರಕಾರ. ಪ್ರೊಡ್ಯೂಸರ್ ಹೊಸರು, ಅವ್ರಿಗೆ ಒಂದೇ ಸಲ ಆತಂಕ ಆಗ್ಬಿಡುತ್ತೆ, ಏನಿದು ಯಾರು ನಮ್ ಸಪೋರ್ಟಿಗೆ ಬರಲ್ವಾ, ಇಷ್ಟು ಬಜೆಟ್ ಹಾಕ್ಬಿಟ್ಟಿದೆ ಹೆಂಗಪ್ಪ ಅನ್ನೋದು ಒಂದು ಭಯ ಬಂದೇ ಬರುತ್ತೆ. ನಾವು ಅವ್ರಿಗೆ ಹಂಗೆ ಹೇಳಿ ಕರ್ಕೊಂಡ್ ಬಂದಿರ್ತೀವಿ, ಬನ್ನಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ನಮ್ ಜೊತೆ ನಿಲ್ತಾರೆ ಅಂತ. ಲಿಟ್ರಲಿ ನಮಗೆ ಮಾಧ್ಯಮದವರು ಬಿಟ್ರೆ ನಾವು ಇಲ್ಲಿಯವರೆಗೆ ಕಂಟೆಂಟ್ ರಿಲೀಸ್ ಮಾಡ್ಕೊಂಡು ಬಂದಿದ್ವಿ, ಯಾವ್ದಾದ್ರು ಒಂದು ಮುಖ ನೋಡಿದೀರಾ ಯಾರಾದ್ರೂ? ನಮ್ಗೆ ತುಂಬಾ ಬಕೆಟ್ ಇಟ್ಕೊಂಡು ಹೋಗಕ್ ನಿಜವಾಗ್ಲೂ ನಾನು ತುಂಬಾ ಸ್ವಾಭಿಮಾನಿ. ನಾನು ಕೇಳ್ಕೊಳ್ತೀನಿ ಗೌರವದಿಂದ, ಬನ್ನಿ ಏನೋ ಸ್ವಲ್ಪ ಏನೋ ಮಾಡಿ ಅಂತ. ತೀರಾ ಇದು ಹೇಳ್ಬಿಟ್ರೆ ಅಷ್ಟು ಹೋಗೋಕೆ ನಾನು ಯಾವ್ದು ಹಂಗೆ ಹೋಗೋ ಕ್ಯಾರೆಕ್ಟರ್ ಅಲ್ಲ ನಂದು.
ಇವನು ನೋಡಿದ ತಕ್ಷಣ ನನಗೆ ನನ್ನ ತಾಯಿ ಜಯಶ್ರೀ ದೇವಿ ನೆನಪಿಗೆ ಬಂದರು. ಐ ಕಾಲ್ಡ್ ಹರ್ ಮೈ ಮದರ್. ಫ್ರಮ್ ಟುಡೇ ಆನ್ವರ್ಡ್ ಶಿ ಈಸ್ ಮೈ ಮದರ್. ಹೇಳ್ಬೇಕಾದ ಥ್ಯಾಂಕ್ ಯು ಅಮ್ಮ. ಐ ಆಮ್ ಯುವರ್ ಸನ್, ಯು ಕ್ಯಾನ್ ಕಮ್ಯಾಂಡ್ ಎನಿಥಿಂಗ್. ಯಾಕೆ ಹೇಳಿದ್ದೀನಂದ್ರೆ, ಒಂದು ಮಗನನ್ನ ತಾಯಿ ಅಂತ ಹೊಗಳಬಾರ್ದು, ತಪ್ಪಾಗತ್ತೆ. ಓಕೆ, ಭಾರವಿ ಕತೆ ಕೇಳಿದ್ದೀರಾ? ಒರಿಜಿನಲ್ಲು. ಎಲ್ಲ ಅಮ್ಮಂದಿರ್ಗೂ ಅವ್ರ ಮಕ್ಕಳಂದ್ರೆ ತುಂಬಾ ಪ್ರೀತಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಇತ್ತೀಚೆಗೆ ಉಪೇಂದ್ರ ಅವರು ಮಾಡಿದ ಒಂದು ಪ್ರೆಸ್ ಮೀಟ್ ಅನ್ನ ನೆಟ್ನಲ್ಲಿ ನೋಡಿದ್ದೀನಿ, UI. ಅದು ನೋಡಿದ ಮೇಲೆ ಪ್ರೆಸ್ಗೆ ಬರಬೇಕಂದ್ರೆ ಭಯ ಆಗೋ ಥರ ಇದೆ. ಅದು ಆ ಥರ ಮಾತಾಡಿದ್ದಾರೆ ಅವರು. ಯಾಕಂದ್ರೆ ಒಂದು ಫಿಲ್ಮ್ ಬಗ್ಗೆ ನಾವು ಮಾಡಿರ್ತೀವಿ, ಅದರ ಬಗ್ಗೆ ಏನು ಹೇಳ್ತೀವಿ, ಪ್ರಾಡಕ್ಟ್ ಇದು ಚೆನ್ನಾಗಿದೆ, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಚಂದ್ರಕಾಂತ್ ಪೂಜಾರಿ ಅವರು ಸೂಪರ್ಬು, ಎಷ್ಟು ವೆಚ್ಚ ಆದರೂ ಏನಾದರೂ ಮಾಡಿದ್ದಾರೆ. ಡೈರೆಕ್ಟರ್ ಅದು ಇದು, ಹೀರೋ ಅಂತೂ ಇದೇ ತಾನೇ ಹೇಳ್ತೀವಿ, ಬೇರೆ ಏನು ಹೇಳೋಕ್ಕಾಗತ್ತೆ. ಇದು ಹೇಳಿದ್ರೆ ಎಲ್ಲ ಪಿಕ್ಚರ್ಸು ಇದೇ ಥರ ಇದೆ ಅಂತ ಹೇಳ್ತಾರೆ, ಆಮೇಲೆ ಬೇರೆ ಏನೇನೋ ಆಗ್ತಾ ಇರುತ್ತೆ. ಅದರಿಂದ ಪ್ರೆಸ್ನಲ್ಲಿ ಮಾತಾಡಬೇಕಂದ್ರೆ ಸ್ವಲ್ಪ ಭಯ ಆಗೋ ಸ್ಥಿತಿ ಬಂದಿದೆ. ಈಗ ಈ ಪ್ರಾಜೆಕ್ಟ್ ಬಗ್ಗೆ ನನ್ನ ತಾಯಿ ಜಯಶ್ರೀ ದೇವಿ ಅವರ ಮೇಲೆ ಆಣೆ ಮಾಡಿ ನಾನೀಗ ಹೇಳ್ತಾ ಇರೋದೆಲ್ಲ ಸತ್ಯ ಅಂತ ನಂಬಿ ಹೇಳ್ತಾ ಇದ್ದೆ. ಹೊಗಳೋದು, ಮೈಕ್ ಸಿಕ್ಕಿದೆ ಅಂತ ಇಷ್ಟಕ್ಕೆ ಅವ್ರು ಚೆನ್ನಾಗಿ ಅದ್ಭುತ, ಇವರು ಸೂಪರ್ ಅಂತ ಹೇಳೋದಿಲ್ಲ. ಅದಕ್ಕೆ ನನ್ನ ತಾಯಿ ಮೇಲೆ ಆಣೆ ಮಾಡಿ ನನಗೆ ಹೇಗೆ ಅನಿಸಿದೆ ಈ ಫಿಲ್ಮಲ್ಲಿ, 1-2 ನಿಮಿಷ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸುತ್ತೆ. ಗುರುರಾಜ್ ಶೆಟ್ಟಿ ಅವ್ರದ್ದು ಈಗ ಜಮಾನ ನಡೀತಾ ಇದೆ. ಆ ಕಡೆ ಮಂಗಳೂರು ಶೆಟ್ಟಿ ಅವರೆಲ್ಲ ಸೂಪರ್ ಆಗಿ ಎಲ್ಲ ಆಲ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಅಂಥ ಶೆಟ್ಟಿ ಅವರು ನನಗೆ ತುಂಬ ವೆರಿ ಗ್ರೇಟ್ ಫ್ರೆಂಡ್, ಯಂಗ್ ಫ್ರೆಂಡ್. ಅವರು ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ, ಗುರುಗಳೇ ಅಂತಾರೆ ಬೇಡ ಅಂತ ಹೇಳಿದ್ರೆ ಕೇಳಲ್ಲ. ನನ್ನ ಗೆಳೆಯ, ಓಕೆ, ಯಂಗ್ ಫ್ರೆಂಡ್, ಅವರು ಒಂದು ಕತೆ ತಂದರು. ಅದು ಸ್ವಲ್ಪ ಅದರಲ್ಲಿ ಒಂದು 10 ದಿನ ಡಿಸ್ಕಷನ್ ಆಯಿತು. ಆಮೇಲೆ 2ನೇ ವರ್ಷನ್ ರೆಡಿ ಆಯಿತು. ಅದರ ಮೇಲೆ ಒಂದು 10-15 ಡೇಸ್ ನಡೀತು. ಆಮೇಲೆ 3rd ವರ್ಷನ್ ಬಂತು. ಈ ಥರ ನೀವು ನಂಬದೇ ಹೋಗಿ, ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಥರ ಎಲ್ಲ ಇದೆ. ಅಟ್ಲೀಸ್ಟ್ 17 ವರ್ಷನ್ಸ್ ಬರೆದಿದ್ದಾರೆ ಅವರು. ಬೇರೆ ಯಾರಾದರೂ ಆದರೆ ನನಗೂ ಅವ್ರಿಗೂ ಜಗಳ ಆಗ್ತಾ ಇತ್ತು. ಈ ಶೆಡ್ಡು ಗಾಡಿಗಳು ಇವೆಲ್ಲ ಅಂತ ಅನ್ನೋ ಟ್ಯಾಗ್ ಲೈನ್ ಬರ್ತಾ ಇತ್ತು ನನಗೆ. ಅದು ಬರಲಿಲ್ಲ. ಯಾಕಂದರೆ ಗುರುರಾಜ್ ಶೆಟ್ಟಿಗೆ ತುಂಬ ಅದ್ಭುತವಾದ ಭವಿಷ್ಯ ಇದೆ. ನಿಮಗೆ ಗೊತ್ತು, ಆಲ್ಫ್ರೆಡ್ ಹಿಚ್ಕಾಕ್ ಅವರು ಹೇಳಿದ್ದಾರೆ, ಒಂದು ಒಳ್ಳೆ ಸಿನಿಮಾಗೆ 3 ಥಿಂಗ್ಸ್ ಆರ್ ವೆರಿ ಎಸೆನ್ಷಿಯಲ್. ನಂಬರ್ 1 ಸ್ಕ್ರಿಪ್ಟ್, ನಿಮಗೆಲ್ಲ ಗೊತ್ತಿದೆ, ಮತ್ತೆ ಹೇಳ್ತಾ ಇದ್ದೇನೆ. ನಂಬರ್ 1 ಸ್ಕ್ರಿಪ್ಟ್, ನಂಬರ್ 2 ಸ್ಕ್ರಿಪ್ಟ್, ನಂಬರ್ 3 ಸ್ಕ್ರಿಪ್ಟ್. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಗುರು ಸರ್, ಗಿರೀಶು, ಕಿರಣ್ ಸರ್, ಮತ್ತೆಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸು, ಮತ್ತು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರು ಮಿಸ್ ಮಾಡಿಲ್ಲ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬರತ್ತಂತ ಸಿನಿಮಾ ಹೇಳಿದ್ರು, ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇದೊಂದು 2 ವರ್ಷ ಜರ್ನಿ ಅಂತ ಹೇಳ್ಬೋದು. ಇದು ನಿಜವಾದ ನಾಯಕ ಅಂತ ಹೇಳಿ ನಾವು ಗುರು ಸರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗುರು ಸರ್ ನೋಡಿದಾಗ ಅವರೊಂದು ಒಳ್ಳೆ ಪ್ರತಿಭೆ ಅಂತ ಹೇಳ್ಬೋದು. ಒಂದು ನಾಯಕತ್ವವಾಗಿ ಇಟ್ಕೊಂಡು ಎಲ್ಲರನ್ನು ಮುಂದೆ ನಡೆಸಿ ಒಂದು ಅತ್ಯುತ್ತಮ ಚಿತ್ರಣ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ರಘು ಸರ್ ಆಗಿರ್ಬೋದು, ಕಿರಣ್ ಸರ್, ಗಿರೀಶು, ಒಂದು ಎಲ್ಲ ಒಳ್ಳೆ ರೀತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಡೇ 1 ಇಂದ ನಮಗೆ ತುಂಬಾ ಸಪೋರ್ಟ್ ಆಗಿ ನಿಂತವರು ಮೀಡಿಯಾದವರು. ಸೊ ಇವತ್ತು ನಮಗೆ ಈ ಸ್ಟೇಜ್ ಅಲ್ಲಿ ಈ ತರ ನಿಲ್ಲಕ್ಕೆ ಮನಸ್ಸು ಇರಲಿಲ್ಲ. ಬೇರೆ ತರ ಪ್ಲಾನ್ ಮಾಡ್ಕೊಂಡಿದೀವಿ ಅಂತ, ಒಳ್ಳೆ ಇವೆಂಟ್ ಮಾಡಿ ಸಿನಿಮಾ ಚೆನ್ನಾಗಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡ್ಬೇಕಂತ ನಮ್ಗೆ ತುಂಬಾ
ಇದಿತ್ತು. ಬಟ್ ಆದ್ರೆ ಡೈರೆಕ್ಟ್ ಹೇಳಿದ್ರು ಈ ರೀಸನ್ ಏನು ಅಂತೇಳಿ. ಬಟ್ ಅದರಿಂದ ನಮಗೆ ಆ ತರ ಪ್ರೋಗ್ರಾಮ್ ಮಾಡಕ್ಕಾಗಿಲ್ಲ. ಸ್ವಲ್ಪ ಬೇಸರ ಇದೆ ತಂಡದಲ್ಲಿ. ಬಟ್ ಆದ್ರೂ ಖುಷಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನಮಗೆ ಬೆನ್ನೆಲುಬಾಗಿ ನಮ್ಮ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಹಾಗೆ ನಮ್ಮ ಮೀಡಿಯಾದವರಾಗಿರ್ಬೋದು, ಪ್ರತಿಯೊಬ್ರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಾನ್ ಕೇಳ್ಕೊಳ್ಳೋದಿಷ್ಟೇ, ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಮಾತ್ರನೇ ಒಂದು 4 ಜನ ಕೇಳಿ, ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಇದು ನಮ್ಮ ತಂಡದ ಒಂದು ಸ್ಟ್ರೆಂತ್ ಅಂತ ಹೇಳ್ತೀನಿ. ಕತೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಆಲ್ರೆಡಿ ಎಲ್ಲ ಬಿಟ್ಟಿರೋದ್ರಿಂದ ಯಾವ್ದ್ರ ಬಗ್ಗೆ ಮಾತಾಡಿದ್ರು ಅದನ್ನ ಮಾತಾಡಕ್ ಹೋಗ್ಬಾರ್ದು. ಈಗ ಜನ ಮಾತಾಡಬೇಕು, ನೀವು ಅದನ್ನ ಮಾತಾಡಿಸ್ಬೇಕು. ದಯವಿಟ್ಟು 12ನೇ ತಾರೀಕು ಮಿಸ್ ಮಾಡ್ದಂಗೆ ಥಿಯೇಟ್ರಿಗೆ ಬನ್ನಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ರಾಣಿ ಸಿನಿಮಾ 12ನೇ ತಾರೀಕು ಮೇಲೆ ಇರಲಿ. ಎಲ್ಲ ಕನ್ನಡಿಗರು ವಿನಂತಿ ಮಾಡ್ತಾ, ಮಿಸ್ ಮಾಡ್ದಂಗೆ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ, ದಯವಿಟ್ಟು ನೋಡಿ, ಎಂಕರೇಜ್ ಮಾಡಿ. ಇಂಥ ಹೊಸ ತಂಡಕ್ಕೆ ಎಂಕರೇಜ್ ಮಾಡಿದ್ರೆ ಅವ್ರು ಹೇಳ್ದಂಗೆ ಸರ್ ಆಗಿರ್ಬೋದು, ಕಿರಣ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಎಫರ್ಟ್ ತುಂಬಾ ಇದೆ. ಯಾಕೆಂದ್ರೆ ಎಲ್ಲ ಹೇಳ್ತಾನೆ ಇರ್ತಾರೆ, ಅದಕ್ಕೆ ನಾನು ಜಾಸ್ತಿ ಹೇಳಿಲ್ಲ, ಯಾಕೆಂದ್ರೆ ಎಲ್ಲ ಹೇಳಿದ್ದಾರೆ ಅಂತ. ದಯವಿಟ್ಟು ಮಿಸ್ ಮಾಡಬೇಡಿ. 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಮಿಸ್ ಮಾಡಿದಾಗ ಒಂದು ಸಿನಿಮಾ ನೋಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ರಾಣಿ ಮೇಲೆ ಇರಲಿ, ನಮ್ಮ ಕನ್ನಡ ಚಿತ್ರಾಂಗದ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೀವಿದ್ದಾಗ ನಗುಗೆ ಕೊರತೆ ಹೇಳಿ ಅದು ಇದು ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಸ್ಟೇಜ್ ಮೇಲೆ ಕರೆದ್ರೆ ನೀವು ನೋಡಿದ್ರೆ ಫುಲ್ ಎಲ್ರಿಗಿಂತ ಸೀರಿಯಸ್ ಆಗಿ ಮಾತಾಡ್ತಾ ಇದೀರಲ್ಲ. ಇಲ್ಲ, ಆಕ್ಚುಲಿ ಕೆಲವೊಂದನ್ನ ಪರದೆ ಮೇಲೆ ಮಾಡಿದ್ರೆ ಚಂದ, ಬೇರೆ ಕಡೆ ಮಾಡಿದ್ರೆ ಸರಿಯಾಗಿ ದುಡ್ಡು ಕೊಟ್ಟು ನೋಡಿ ಸ್ವಲ್ಪ ಜನ ಅಂತ. ಓ, ನೆಕ್ಸ್ಟ್ ಟೈಮ್ ಇವ್ರೇನಾದ್ರು ಇವ್ರ ಜೊತೆ ಮಾತಾಡ್ತಾ ನಗ್ಬೇಕು ಅಂದ್ರೆ ಎಲ್ಲರೂ ದುಡ್ಡು ಕೊಟ್ಬಿಟ್ಟು ಫೋನ್ ಪೇ ಮಾಡ್ಬಿಟ್ಟು ಮೀಟ್ ಮಾಡಿ, ಆಯ್ತಾ ಮೇಡಮ್? ಅದು ಬೇರೆ, ಇದು ಸ್ಟೇಜ್. ಇಲ್ಲಿಗೆ ಅದಕ್ಕೊಂದು ಗೌರವ ಇರುತ್ತಲ್ಲ. ನಂದು ಅವ್ರು ಹೇಳಿದ್ದೆಲ್ಲ ಎಕ್ಸಾಮ್ 6 ಎಲ್ಲ ಸಬ್ಜೆಕ್ಟ್ ಬರ್ದಿದ್ದೀವಿ. ದಯವಿಟ್ಟು ನಿದ್ದೆಗಣ್ಣಲ್ಲಿ ಅದನ್ನ ವ್ಯಾಲ್ಯೂಯೇಷನ್ ಮಾಡಬೇಡಿ. ಅಂದ್ರೆ ಸರ್, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಸೂರ್ಯ ಕುಂದಾಪುರ ಏನು ಹೇಳಿದನು ಅದನ್ನ ಬೇಡ. ಎಲ್ಲ ಪ್ರೀತಿಯಿಂದ ಈ ಫಿಲ್ಮ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ. ದಯವಿಟ್ಟು ಬೆಳೆಸಿ ಗೆಲ್ಸಿ. ಥ್ಯಾಂಕ್ ಯು. ಇಲ್ಲ ಸರ್, ಡಾನ್ ಧರ್ಮಣ್ಣ ಸರ್. ಅದೊಂದು ಹೇಳಿಲ್ಲಲ್ಲ, ಇದರಲ್ಲಿ 2 ಶೇಡ್ ಇದೆ ಅಷ್ಟೇ ಹೇಳೋದು. ಅದೇ ಮೇಡಮ್, ಅದೇ ನೀವೇ ಹೇಳಿದ್ರಲ್ಲ, 2 ಪದ ಹೇಳಿದ್ರಿ ಅಲ್ಲ, 2 ಪದ ಹೇಳಿದ್ರಿ. ಹಂಗಾಗಿ 2 ಶೇಡ್ ಇದೆ. ಒಂದು ಕಾಮಿಡಿ, ಈಗ ಬಂದು ಮಾತಾಡಿದ್ನಲ್ಲ ಅದೊಂದು 2. ನಾನು ಹಾಗೆ ಹೇಳ್ತೇನೆ. ಮನೆಗೆ ಹೋಗ್ಬೇಕಾದ್ರೆ ಮಾತಾಡ್ಲಪ್ಪ. ಮಾತಾಡಿ ಹೊಸವರೇ, ನಿಮಗೆ ಬೇಗನೆ ಹೋಗ್ಬೇಕು ಅಂತ ಇದೆ ಮನೆಗೆ ಅಲ್ವಾ? ಸಿನಿಮಾ ನಾನು 2 ಮಾತನ್ನು ಹೇಳ್ಬೇಕು ಅನ್ಕೊಂಡಿದ್ದೆ, ಬಹಳ ಕಡೆ ಹೇಳಿದ್ದೀನಿ. ಬಾರ್ವಿ ಅವರು ಹೇಳಿಬಿಟ್ರು, ಆದ್ರೂ ರಿಪೀಟ್ ಮಾಡ್ತೀನಿ. ಸಿನಿಮಾ ನನ್ನ ಪ್ರಕಾರ ನಾನು ಕಲ್ತಿದ್ದು, ನನ್ನ ಗುರುಗಳ ಹತ್ರ ಕಲ್ತಿದ್ದು. ಸಿನಿಮಾ 2 ಕಡೆ ತಯಾರಾಗುತ್ತೆ, ಒಂದು ಸ್ಕ್ರಿಪ್ಟ್ ಟೇಬಲ್, ಇನ್ನೊಂದು ಎಡಿಟಿಂಗ್ ಟೇಬಲ್. ನಾನು ಬಹಳಷ್ಟು ಜನಗಳಿಗೆ ನನ್ನ ಮೊದಲನೇ ಸಿನಿಮಾ ಆಗ್ಬೇಕಾದ್ರೆ ಯೋಗರಾಜ್ ಭಟ್ರು ಅದನ್ನೇ ಹೇಳಿದ್ದೆ. ಈಗ ಏನು ನೋವಿಂದ ಮಾತಾಡಿದ್ರು ಗುರುತೇಜ್ ಶೆಟ್ರು, ಮಣಿ ಸಿನಿಮಾ ರಿಲೀಸ್ ದಿನ ಇವತ್ತಿನ ಸ್ಟಾರ್ಗಳಾದ ಗಣೇಶ್, ದುನಿಯಾ ವಿಜಿ, ಯೋಗರಾಜ್ ಭಟ್ಟು, ಸೂರಿ, ಇವರೆಲ್ಲರಿಗಿನ್ನ ನನಗೆ ಆಗಲೇ ಒಂದು 30 ವರ್ಷದ ಅನುಭವ ಇತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ. ಈಗ 54ನೇ ವರ್ಷ ಅನುಭವ ಸಿನಿಮಾ ಇಂಡಸ್ಟ್ರಿಗೆ. ಮಣಿ ಸಿನಿಮಾ ಬಂದು 21 ವರ್ಷ ಆಯಿತು. ಮೇನ್ಕಾ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಇಷ್ಟು ಜನ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಬನ್ನಿ 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 ಅಂದ್ಬಿಟ್ಟು ಡಿಸೆಂಬರಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. 2003 2004 ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ, ಸಣ್ಣ ಕ್ಯಾಲೆಂಡರ್, ಹೀರೋ ಹೀರೋಯಿನ್ ಫೋಟೋ ಮುಂದೆ ಹಿಂದೆ 12 ತಿಂಗಳ ಕ್ಯಾಲೆಂಡರ್ ಹಾಕಿ ರೋಡಲ್ಲಿ ಹೋಗೋರಿಗೆಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಅನಿಸ್ತಾ ಇದ್ವಿ ಎಲ್ಲರೂ, ಇನ್ಕ್ಲೂಡಿಂಗ್. ಇವತ್ತೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ನಾನು ಇಂಡಸ್ಟ್ರಿನಲ್ಲೇ ಇದ್ದೀನಿ. ಸೊ ಹಾಗೆ ಯಾರೂ ನನಗೂ ಬೆಂಬಲ ಬರಲಿಲ್ಲ. ಸೊ ನಾನು ಆಗಲೇ ಇಂಡಸ್ಟ್ರಿನಲ್ಲಿ 31 ವರ್ಷದ 32 ವರ್ಷ ಅನುಭವ ಆಗಿತ್ತು. ಯಾರೂ ಬರಲಿಲ್ಲ. ಲಿಟ್ರಲಿ ಅವ್ರ ಕಾಲುಗಳು ಹಿಡ್ಕೊಳ್ಳೋದು ಬಾಕಿ, ಬನ್ನಿ ಒಂದು ಆಡಿಯೋ ಫಂಕ್ಷನ್ಗೆ ಅಂತ. ಅಂದರೆ ಅಷ್ಟೊತ್ತಿಗಾಗಲೇ ತುಂಬ ಜನ ನನ್ನ ಸಹಾಯ ಪಡೆದಿದ್ರು. ಅದು ಬಾರ್ವಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಬಾರ್ವಿ ಅವರು ಕರ್ನಾಟಕಕ್ಕೆ ಬಂದಾಗ ಕೋಣ ಇದೈತೆ ಸಿನಿಮಾಯಿಂದನೂ ಅವರು ಮದನ್ ಅಂತ ಏನು ಕರೀತಾರೆ, ಜಯಶ್ರೀದೇವಿ ಅವರು ಚೆನ್ನಾಗಿ ಪರಿಚಯ. ಅವರು ಮೊದಲನೇ ಸಿನಿಮಾಯಿಂದನೂ ನಾನು ಅವ್ರ ಜೊತೆ ವ್ಯವಹಾರ ಇಟ್ಕೊಂಡಿದ್ದೀನಿ.
ಮ್ಯಾಗ್ನೆಟಿಕ್ ಟೇಪ್ ಸಪ್ಲೈ ಮಾಡ್ತಿದ್ದೆ ನಾನು ಅವಾಗ. ಏನು ಎದೆಗುಂಡ್ಬೇಡಿ, ಈ ಎರಡರ ಮಧ್ಯೆ ಒಂದು ಸೇತುವೆ ಸಿನಿಮಾಗೆ ಆಗಿದೆ. ಅದು ನಮ್ಮ ರಾಘವೇಂದ್ರ ಬಿ ಕೋಲಾರ್ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಸಿನಿಮಾ ನೋಡ್ಬೇಕಾದ್ರೆ ನಮ್ಮ ಪ್ರದೀಪ ಫೋನ್ ಮಾಡ್ದ, ಆಗ್ತಾಗ ನನ್ನ ಮಗನ ಮದುವೆ ಮುಗಿದಿತ್ತು, ತುಂಬ ಬ್ಯುಸಿ ಇದ್ದೆ, ಈ 3 ದಿನ ಡೇಟ್ ಬೇಕು ಇದೆಯಾ ಅಂತಂದ. ಸರಿಯಪ್ಪ ಬರ್ತೀನಿ ಅಂದೆ. ಸಿನಿಮಾಗೆ ಹೋದ್ಮೇಲೆ ನಾನು ಯಾಕೆ ಬೇಕಾಗಿತ್ತು ಆ ಪಾತ್ರಕ್ಕೆ ಅನ್ನಿಸ್ತು. ಏನು ವಿಶೇಷ ಅನ್ನಿಸ್ಲಿಲ್ಲ. ಗುರುತೇಶ್ ಶೆಟ್ಟಿ ನನ್ನ ಕತೆ ಹೇಳಬೇಕಾದ್ರೆ ಒಂದು 300 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಇಲ್ಲ ಬೆರಳಿಕೆ ಅಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿದೆ ನನಗೆ. ಇನ್ನು ಪಾತ್ರಗಳ ಹುಡುಕಾಟದಲ್ಲಿ ಇದ್ದೀನಿ ನಾನು. ಬಹುಶಃ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಪಾತ್ರಗಳು ಮಾಡಿದ್ರು ಆ ಸಿನಿಮಾಗಳು ರಿಲೀಸ್ ಆಗಿಲ್ಲ ಇವತ್ತವರೆಗೂ. ಮದುವೆ ಪ್ರಮೋಷನ್ ಗೊತ್ತಾಗಿಲ್ಲ ನನಗೆ. ಥ್ಯಾಂಕ್ ಯು. ನನಗೆ ತುಂಬಾ ಒಂದು ಆಸೆ ಇತ್ತು. ಅಂದ್ರೆ ತುಂಬಾ ಜನ ಡೈರೆಕ್ಟರ್ಸ್ ನನ್ನ ಹತ್ರ ಹೇಳ್ತಿದ್ರು, ನಿನ್ನನ್ನು ರವಿಶಂಕರ್ ಅವರ ಮಗನಾಗಿ ತೆರೆಯಲ್ಲಿ ನೋಡ್ಬೇಕಂತ ತುಂಬಾ ಜನ ಹೇಳ್ತಿದ್ರು. ಸೊ ಆ ಒಂದು ಕನಸು, ಆ ಒಂದು ಆಸೆ ನಮ್ಮ ರಾಣಿ ಮೂವಿ ಮುಖಾಂತರ ನಡೀತಿದೆ. ತುಂಬಾನೇ ಕಷ್ಟಪಟ್ವಿ ನಾವು, ಯಾಕಂದ್ರೆ ಡೇಟ್ ಒಂದಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ಗುರು ಸಾರು 2-3 ತಿಂಗಳು ವೇಟ್ ಮಾಡಿ ನೀನೇ ಮಾಡಬೇಕು ಈ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಮ ಹೀರೋ ರಾಘವ ರಾಣಿ ಆಗೋಕೆ ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ. ಅದೇನು ಅಂತ ನಾವು ಮೂವಿಲಿ ನೋಡ್ಬೇಕು. ಕಿರಣ್ ಅವರ ತುಂಬಾ ರೂಟಿಗೆ ಇಳಿದು ಬಿಟ್ಟು ಯೋಚನೆ ಮಾಡ್ತೀರಾ ಒಬ್ಬ ನಾಯಕನಾಗೋಕೆ. ನಿಮ್ಮ ಆಸೆ ತುಂಬಾ ದೊಡ್ಡದಿದೆ. ಯಾವಾಗಲೂ ನಾವು ಕೂತಾಗ ಮಾತಾಡ್ತಿದ್ವಿ, ಮುಂದೆ ಫ್ಯೂಚರಲ್ಲಿ ಏನೇನು ಮಾಡಬೇಕು, ನಮ್ಮ ಸ್ಟ್ಯಾಂಡ್ ಏನು, ನಾವು ಹೆಂಗ್ ಹೋಗ್ಬೇಕು ಅನ್ನೋದನ್ನ. ಕಿರಣ್ ಅವರ ಒಂದು ಐಡಿಯಾಲಜಿ ಮತ್ತೆ ಅವರ ಒಂದು ಆಕ್ಟ್ ಆಗೋಕೆ ಅವರ ಒಂದು ಪರಿಶ್ರಮ ತುಂಬಾ ದೊಡ್ಡದಿದೆ. ನಿಜವಾಗ್ಲೂ ಅಲ್ಲಿಗೆ ರೀಚ್ ಆಗಿ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಹಾಗೆ ರಾಣಿ ಮೂವಿ ಒಳ್ಳೇದಾಗ್ಲಿ. 12ಕ್ಕೆ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬನ್ನಿ, ಒಟ್ಟಿಗೆ ಕೂತು ಮೂವಿ ನೋಡೋಣ. ಥ್ಯಾಂಕ್ ಯು. ಇದ್ರಲ್ಲಿ ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನಿಲ್ಲ, ಕಾಳಿ ಮಗ ಗೌಳಿ ಅಷ್ಟೇ, ಮತ್ತೇನಿಲ್ಲ ಅಷ್ಟೇ. ತೆಗೆದ್ರಲ್ಲ ನಾನು ಇವತ್ತು ಮದುವೆಯಾಗಿ 1 ತಿಂಗಳಾಯ್ತು. ಇನ್ನೇನಿದೆ. ಥ್ಯಾಂಕ್ ಯು. ಆಕ್ಚುಲ್ ಆಗಿ ನಾನೆಲ್ಲೂ ನಿಲ್ಲಿಸ್ತಾ ಇದ್ದೀವಿ ಅಂತ ನನಗೆ ನಿಲ್ಲಿಸ್ತಿದ್ದೀರಾ. ಬಟ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಭೈರವಿ ಸರ್ಗೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಈ ಒಂದು ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಅದೇ ಯಶ್ ಶೆಟ್ಟಿ ಅವ್ರು ಹೇಳಿರೋ ಹಾಗೆ ರಾಘವ ರಾಣಿ ಆಗೋದಕ್ಕೆ ಕಾರಣ ಆಗುವಂತ ಒಂದು ಕ್ಯಾರೆಕ್ಟರ್ ಅನ್ನೋದನ್ನ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ. ಗುರು ಸರ್ ಹೇಳ್ತಾ ಇದ್ರು, ನಮ್ಮ ಸಿನಿಮಾ ಅಂತ ಬಂದಾಗ ಯಾರು ದೊಡ್ಡವ್ರು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ. ಸರ್ ಒಂದು ಈ ಮೂಲಕ ಹೇಳ್ತೀನಿ, ಸಿನಿಮಾ ರಿಲೀಸ್ ಆದ್ಮೇಲೆ ಆ ದೊಡ್ಡವರೆಲ್ಲ ನಿಮಗೆ ಫೋನ್ ಮಾಡ್ಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀರಾ, ನಾವು ನಿಮ್ ಜೊತೆ ನಿಲ್ತೀವಿ, ನೆಕ್ಸ್ಟ್ ಯಾವ ಟೈಮಿಗೆ ಏನಕ್ಕೆ ಹೇಳಿದ್ರು ನಾವು ನಿಮ್ ಜೊತೆ ಇರ್ತೀವಿ ಅನ್ನೋ ಮಾತನ್ನ ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಈ ಮೂಲಕ ಹೇಳಿ ಇಷ್ಟಪಡ್ತೀನಿ. ಯಾಕಂದ್ರೆ ಫಸ್ಟ್ ಕಾಪಿ ನೋಡಿರೋದ್ರಿಂದ ಹೇಳ್ತಾ ಇರುವಂತದ್ದು, ಓವರ್ ಕಾನ್ಫಿಡೆಂಟ್ ಅಲ್ಲ, ತುಂಬಾ ಕಾನ್ಫಿಡೆಂಟ್ ಇಂದ ಹೇಳ್ತೀವಿ. ಇದು ನಾನು ಸುಮಾರು ಜನದ ಹತ್ರ ಹೇಳ್ತಾ ಇದ್ದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ಹೇಳಿ ಬಂದು ತುಂಬಾ ವರ್ಷ ಆಗಿದೆ. 2024 ಅಲ್ಲಿ ಕಿರಣ್ ರಾಜ್ ಅವರು ಆ ಒಂದು ಆಸೆಯನ್ನ ಈಡೇರಿಸ್ತಾರೆ ಅಂತ ಹೇಳಿ ನಾನು ಸುಮಾರು ಜನ ಹತ್ರ ಹೇಳ್ತಿದ್ದೆ. ಏನಕ್ಕೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪಕ್ಕಾ ಕಮರ್ಷಿಯಲ್ ಹೀರೋ ಬಂದಿಲ್ಲ, ಸುಮಾರು ವರ್ಷ ಆಯ್ತು. ಆ ಆಸೆಯನ್ನ ನೀಗಿಸುವಂತದ್ದು ಕಿರಣ್ ರಾಜ್ ಅವರು. ಸೊ ಒಂದೊಳ್ಳೆ ಚಿತ್ರ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದ್ರೆ, ನನಗೆ ಇಷ್ಟ ಆಗದಿರೋ ಸಿನಿಮಾ ಇನ್ನೊಬ್ರಿಗೆ ಇಷ್ಟ ಆಗ್ಬೋದು. ನಿಮ್ಮ ಅಭಿಪ್ರಾಯನ ಇನ್ನೊಬ್ಬರ ಮೇಲೆ ಹೇರ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಥಿಯೇಟರ್ ಬಂದು ಸಿನಿಮಾ ನೋಡಿ. ಎಲ್ರಿಗೂ ಒಳ್ಳೆ ಸಿನಿಮಾನ ಥಿಯೇಟರ್ಲೇ ನೋಡೋದಕ್ಕೆ ಸಹಕರಿಸಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ರಾಣಿ ಬಗ್ಗೆ ಓವರ್ ಕಾನ್ಫಿಡೆನ್ಸ್ ಅಂತಿಲ್ಲ, ಬಟ್ ಒಂದು ಆತ್ಮಾಭಿಮಾನ ಇದೆ. ಆತ್ಮ ಸಮ್ಮಾನದಿಂದ ಹೇಳ್ತಾ ಇದ್ದೀನಿ, ರಾಣಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ವಿಷನ್. ಅಂಡ್ ಗುರುಗಳಾದ ತಮ್ಮ ಒಂದು ಏನೋ ಹೇಳ್ಬೋದು, ಒಂದು ಗೈಡೆನ್ಸ್ ಅಲ್ಲಿ ಇದು ಸಿನಿಮಾ ನಡೆದಿದೆ. ಯಾವತ್ತೂ ಗುರು ಸರ್ ಹೇಳೋದು ಅಂದ್ರೆ ಯಾವ ತರ ಕತೆ ಬರ್ತಾ ಇದೆ ಅಂತ, ಅದು ಅವರು ಹೇಳ್ದಂಗೆನೆ ನೀವು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಗುರುಗಳ ಆಶೀರ್ವಾದ ಇದ್ರೆ ಏನೋ ಆಗ್ಬೋದು ಅಂತ ಇದೆ. ನಾನು ತುಂಬಾ ಗುರು ಪರಂಪರೆಯಿಂದ ಬಂದಿರುವಂತವನು, ನಿಜವಾಗ್ಲೂ ಅದನ್ನ ಅದೇ ತರ ತಮ್ಮ ಶಿಷ್ಯ ತೆಗೆದಿದ್ದಾರೆ. ನಾವೆಲ್ಲ ಅದರಲ್ಲಿ ಒಂದು ಭಾಗಿಯಾಗಿದ್ದೀವಿ ಅಂತ ಹೇಳಕ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಗೇನ್ ಕಮಿಂಗ್ ಟು ಕಿರಣ್, 2ನೇ ಸಿನಿಮಾ ಮಾರ್ಚ್ 22 ಅಲ್ಲಿ ವರ್ಕ್ ಮಾಡಿದ್ವಿ. ಅಂಡ್ ವಾಟ್ ಅ ಗ್ರೋತ್ ಫ್ರಮ್ ದೇರ್ ಟು ಹಿಯರ್. ಅಂಡ್ ನಾನು ಅವತ್ತೇ ಹೇಳಿದ್ದೆ, ಕನ್ನಡಕ್ಕೆ ಇನ್ನೊಬ್ರು ಒಂದು ದೊಡ್ಡ ಮಾಸ್ ಹೀರೋ ಬಂದಾಯ್ತು ಅಂತ ಹೇಳಿ. ನಾನು ಎಲ್ಲರ ಹತ್ರ ಅದೇ ಹೇಳ್ತಾ ಇದ್ದೀನಿ. ಗುರುತೇಜ್ ಸರ್ ಅವ್ರ ಜೊತೆ ಒಡನಾಟ ಇತ್ತು, ಬಟ್ ಇದೇ ಫಸ್ಟ್ ವರ್ಕ್ ಮಾಡ್ತಾ ಇದೀವಿ. ಅಂಡ್ ಅಗೇನ್ ರಾಣಿ ತಂಡದ ಬಗ್ಗೆ ಹೇಳೋದಂದ್ರೆ ನಾವೆಲ್ಲರೂ
ಅಪರಿಚಿತರಾಗಿ ಬಂದು ಇವಾಗ ಒಂದು ಪರಿವಾರ ಆಗಿದ್ದೀವಿ ಅಂಡ್ ಡೆಫಿನೆಟ್ಲಿ ದಿಸ್ ವಿಲ್ ಗೋ ಲಾಂಗರ್ ಸರ್. ನಿಮಗೆ ಅಪ್ರಿಶಿಯೇಟ್ ಮಾಡಿದ್ರಿ ಸರ್ ಎದುರುಗಡೆ, ತುಂಬ ಥ್ಯಾಂಕ್ ಯು. ಆಮೇಲೆ ಲಾಸ್ಟ್ ವೀಕಲ್ಲಿ ಒಂದು ನಾವೆಲ್ಲರೂ ಚೆನ್ನೈಗೆ ಹೋಗಿದ್ವಿ. ನಮ್ಮ ಪ್ರೊಡ್ಯೂಸರು, ನಮ್ಮ ಹೀರೋ, ಡೈರೆಕ್ಟರ್ ಎಲ್ಲ ಸಿನಿಮಾ ನೋಡಿ ತುಂಬ ಖುಷಿ ಪಟ್ಟರು. ಆಮೇಲೆ ಒಂದು 10 ನಿಮಿಷ ಏನೂ ಮಾತಾಡಲಿಲ್ಲ. ಯಾಕೆ ಅಂತಂದರೆ ಆ ಸಿನಿಮಾದಲ್ಲಿ ಅಷ್ಟೊಂದು ಕಂಟೆಂಟು ಮತ್ತು ಅಷ್ಟು ಕಣ್ಣು ತುಂಬಿಕೊಳ್ಳಲು ಅಷ್ಟು ನೋವು ಇತ್ತು. ಆಮೇಲೆ ನಾನು ವರ್ಕ್ ಬಗ್ಗೆ ತುಂಬ ಹೊಗಳಿದ್ರು, ಅಷ್ಟು ಸಾಕು. ತುಂಬ ಥ್ಯಾಂಕ್ಸ್. ಬಂದಿಲ್ಲ ಅಂತ ಹೇಳಿದ್ರಿ. ನಮ್ಮ ಸಿನಿಮಾಗೆ ನಮ್ಮ ಹೀರೋನೇ ದೊಡ್ಡವರು, ನಮ್ಮ ಸಿನಿಮಾಗೆ ನಾವೇ ದೊಡ್ಡವರು ಅನ್ಕೋಬೇಕು. ನಾವು ಯಾರು ದೊಡ್ಡವರು ಬಂದಿಲ್ಲ, ಅವ್ರು ಬಂದಿಲ್ಲ ಅನ್ಕೊಳ್ಳೇಬಾರ್ದು. ಎಲ್ಲ ಈ ಸಿನಿಮಾ ಇಂಡಸ್ಟ್ರಿಲಿ ಎಲ್ಲ ಕಥೆಗಳು, ರೀಸನ್ಗಳು ಹೇಳ್ತಾನೆ ಇರ್ತಾರೆ. ಇವತ್ತು ಸಂಡೇ ಯಾವ ಶೂಟಿಂಗು ನಡೆಯಲ್ಲ, ಹಬ್ಬ ರಜದಲ್ಲಿ ಇರ್ತಾರೆ ಅಂದ್ರು. ನಾವು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಯಾರು ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾವು ನಮ್ಮ ಸಿನಿಮಾನ ನಾವೇ ಪ್ರಮೋಟ್ ಮಾಡೋಣ. ಯಾಕಂದ್ರೆ ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ಮ ಸಿನಿಮಾ ಮಾತಾಡುತ್ತೆ, 100% ಮಾತಾಡುತ್ತೆ. ಅದು ಗ್ಯಾರಂಟಿ ನನಗೆ.